ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಜಾಬ್ ಆ್ಯಂಡ್ ಫಾರ್ಮಿಂಗ್ ಯೂಟ್ಯೂಬ್ ಚಾನಲ್. ಇವತ್ತು ನಾಗೇಶ್ ಎಂಬ ರೈತರ ಸಂದರ್ಶನ ಮಾಡೋಕ್ಕೆ ಬಂದೀವಿ. ಅವರ ರೈತ ಜೀವನದ ಬಗ್ಗೆ ಏನೇನು ಹೇಳ್ತಾರೆ ನೋಡೋಣ ಬನ್ನಿ. ನಮಸ್ಕಾರ ರೀ. ನಮಸ್ಕಾರ. ಏನು ಹೆಸರು ನಿಮ್ಮದು? ಹನುಮಂತ ರೆಡ್ಡಿ. ಹನುಮಂತ ರೆಡ್ಡಿ. ಏನು ಮಾಡ್ತೀರಿ ನೀವು? ಒಕ್ಕಲ್ತಾನೆ ರೀ. ಈ ವರ್ಷ ಏನೇನು ಬೆಳೆ ಬೆಳೆಕತ್ತೀರಿ? ಬಾಳೆ ಅದ್ರಿ, ಅರ್ಶಿಣ ಅದ್ರಿ. ಹಾಂ, ಬಾಳೆ, ಅರಿಶಿಣ. ಮತ್ತು ಹೆಸರು ಎಷ್ಟು ಎಕರೆ ಹಾಕಿರಿ ಬಾಳೆ? 3 ಎಕರೆ. ಎಷ್ಟು ರೀ? 3 ಎಕರೆ ಬಾಳೆ ಹಾಕಿರಿ. ಇದೇ ಬಾಳೆ ತೋಟ ಇದೇನೆ ರೀ? ಎಷ್ಟು ವರ್ಷದಿಂದ ಬಾಳೆ ತೋಟ ಮಾಡತ್ತೀರಿ? ಮತ್ತೆ 7 ವರ್ಷ ಆಯ್ತು ರೀ. 7-8 ವರ್ಷ ಆಯ್ತು ಬಾಳೆ ತೋಟ ಮಾಡ್ತೀವಿ. 7-8 ವರ್ಷ ಆಯ್ತಾ? ಆ ಬಾಳೆ ಗಿಡ ಬರ್ರಿ. 8 ವರ್ಷದಿಂದ ಬಾಳೆ ತೋಟವನ್ನು ಮಾಡ್ತಾ ಇದ್ದಾರೆ ಇವರು. ಎಷ್ಟು 3 ಎಕರೆಯಲ್ಲಿ ಬಾಳೆ ತೋಟ ಮಾಡ್ತೀರಿ? ಹೌದಾ. ಈ 8 ವರ್ಷದಿಂದ ಬಾಳೆ ತೋಟ ಮಾಡ್ತೀರಲ್ರಿ, ಅದಕ್ಕೆ ಏನು ರೋಗ ಬರ್ತಾವ, ಏನು ಸುದ್ದಿ, ಏನಾರ ಅದ್ರ ಬಗ್ಗೆ ಎಲ್ಲ ಗೊತ್ತದ ರೀ? ಏನು ರೋಗ ಬರ್ತಾರೆ ಬಾಳೆಗಳಿಗೆ? ಬಾಳೆ ರೋಗ ಅಂದ್ರೆ ಇವು ಎಲ್ಲ ಮಚ್ಚರ್ ಪಿಚ್ಚರ್ ಕೊಡ್ತಾವ ನೋಡಿ ಕಾಯಿಗಳಿಗೆಲ್ಲ. ಹಾಂ, ಕಾಯಿಗಳಿಗೆ ಮಚ್ಚರ್ ಹಾಕೊಂಡಿರ್ತಾವೆ. ಇದು ಮುಟ್ ರೋಗ ಪಲೆ ಎಲ್ಲಿವ ಮುದುರ್ತಾವ್ರಿ. ಹಾಂ, ಮುದುರ್ತಾವ. ಅವೆಲ್ಲ ಎಣ್ಣೆ ಹೊಡಿತಾರಿ ಎಲ್ಲ. ಹೌದೇನ್ರಿ? ಇದು ಏನೋ ಮಾಡ್ರಿ, ಇದು ಏನು ಮಾಡ್ರಿ? ಇದು ಇಲ್ಲಿ ಏನು? ಇದು ತಪ್ಪಲೆಲ್ಲ ಕೊಯ್ದು ಒಳಗೆ ಹಾಕಿದ್ರಿ. ಹಾಂ, ಅದೇ ಗೊಬ್ಬರ ಆಗ್ತದ. ಗೊಬ್ಬರ ಆಯ್ತದೆ. ಎರೆಹುಳವನ್ನು ಮಾಡ್ತೀರಿ? ಎರೆಹುಳ ಎರೆಹುಳ ಮಾಡಲ್ಲ, ಇದಕ್ಕೆ ಗೊಬ್ಬರ ಆಗುತ್ತೆ. ಹೌದ್ರಿ? ತಪ್ಪಲಾದ ಕೊಯ್ದು ಹಾಕ್ತಾರೆ. ಹಾಂ, ತಪ್ಪಲ್ ಕೊಯ್ದು ಹಾಕ್ತೀರಿ. ಇದೇ ತಪ್ಪಲ್ ಏನು ಮಾಡ್ತದೆ, ಇದೇ ಗೊಬ್ಬರ ಆಗಿ ಗಿಡಕ್ಕೆ ಇದು ಆಗುತ್ತೆ. ಮತ್ತು ಈ ಗಿಡಗಳಿಗೆ ಯಾವ್ದು ಗೊಬ್ಬರ ಹಾಕ್ತೀರಿ? ಏನು ಸುದ್ದಿ ಆದ್ರಿ? DAP, MOP, ಯೂರಿಯಾ. DAP, MOP, ಯೂರಿಯಾ ಹಾಕ್ತೀರಿ. 3 ಕಲಿಸಿ ಹಾಕ್ತೀರಿ. ಹೌದಾ. ಈಗ 3 ಎಕರೆ ಒಳಗೆ ಬಾಳೆ ತೋಟ ಬೆಳೆದ್ರಿ. 3 ಎಕರೆದು ಬಾಳೆ ತೋಟ ಮಾಡ್ಬೇಕಾದ್ರೆ ಎಷ್ಟು ಖರ್ಚು ಬಂದ್ರಿ ನಿಮಗೆ? ಏನಿಲ್ಲ, 1.5 lakh ಬಂದು ನೋಡ್ರಿ. 3 ಎಕರೆ ಒಳಗೆ ಬಾಳೆ ತೋಟ ಮಾಡ್ಲಿಕ್ಕೆ 1.5 ಎಕರೆ ಖರ್ಚು ಬಂದ್ರಿ ನಿಮಗೆ? ಹಾಂ. ಈ ಬಾಳೆ 1 ವರ್ಷ ಹಚ್ದಪ್ಪ ಅಂದ್ರೆ ಕಂಟಿನ್ಯೂ ಇರ್ತದಲ್ರಿ? 3 ವರ್ಷ. 3 ವರ್ಷ, 1 ವರ್ಷ ಚಂದ ಬರ್ತಾರೆ. 3 ವರ್ಷದ ಕಂಪ್ನಿ. ಹಾಂ, 2 ವರ್ಷ ಬೆಳೆ ಸರಿಯಾಗಿ ಬರ್ತದೆ. ಈಗ 3 ಎಕರೆದಾಗ ಎಷ್ಟು ಗಿಡಗಳು ಕುಂತಾವ್ರಿ? ನಮ್ದು ಈಗ ನೋಡ್ರಿ 36 3600. 3600 ಗಿಡಗಳು ಅವ 3 ಎಕರ್ನಾಗ. ಅಂದ್ರೆ ಎಕರೆಕ್ಕೆ 1000 ಗಿಡ ಕುಂದಿರ್ತಾವ್ರಿ. 1200 ಎಕರೆಗೆ 1200 ಗಿಡ ಕುಂದಿರ್ತಾವ. ಒಂದು ಗಿಡದಿಂದ ಎಷ್ಟು ಬರ್ತಾರೆ ನಿಮಗೆ ಲಾಭ? ಒಂದು ಗಿಡದಿಂದ ಹಾಂ, ರೇಟ್ ಇತ್ತಂದ್ರೆ ರೇಟ್ ಬರ್ತದೆ ರೀ. ರೇಟ್ ಇದ್ದವ್ರು ಸ್ವಲ್ಪ ಕಮ್ಮಿ ಬರ್ತದೆ ರೀ. ಅಂದಾಜು ಎಷ್ಟು ಬರ್ತದೆ ರೀ? ನಾವು ಕುಂಟಲ್ ಲೆಕ್ಕ ಕೊಡ್ತೀವಲ್ರಿ. ಹಾಂ. ಕುಂಟಲ್ ಲೆಕ್ಕ ಕೊಡ್ತೀರಿ? ಕುಂಟಲ್ಗೆ ಎಷ್ಟು ಕೊಡ್ತೀರಿ? ಆದಷ್ಟು ನೋಡಿ 1500 ಕೊಟ್ಟಿದ್ದೀವಿ. 1500 ರೂಪಾಯಿ ಕುಂಟಲ್. ಎಷ್ಟು ಕುಂಟಲ್ ಬಂದ್ರಿ ಟೋಟಲ್ ಲೆಕ್ಕ ಇಟ್ಟಿಲ್ರಿ ಅದೆಲ್ಲ. ಹೌದಾ. ಹಾಂ. ಅಂದ್ರೆ 1500 ರೂಪಾಯಿ ಕುಂಟಲ್ ಹಾಕ್ತೀರಿ. ಅಂದಾಜು 3 ಎಕರೆದ ಎಷ್ಟು ಕುಂಟಲ್ ಆಗ್ಬೋದು ರೀ ನೀವು 3 ಎಕರ್ನಾಗ? ನೋಡ್ರಿ ಒಂದು 50-60 ಟನ್ ಐತೆ. 50-60 ಟನ್. 50-60 ಟನ್ ಆಗುತ್ತೆ. ಹೌದು. ಅಂದ್ರೆ ನಿಮ್ಮ ಜೀವನ ಎಲ್ಲ ಇದು ಒಕ್ಕಲ್ತನ ಮಾಡ್ಕೊಂಡೇ ಬಂದಿರಿ? ಹಾಂ. ಹೌದೇನ್ರಿ? ಈಗಿನ ರೈತರಿಗೆ, ಈಗ ಹೊಸದಾಗಿ ಬರೋ ರೈತರಿಗೆ ಏನು ಉಪದೇಶ ಕೊಡ್ಬೇಕಂತೀರಿ ನೀವು? ಈಗ ಹೊಸದಾಗಿ ರೈತ ಕೆಲಸ ಮಾಡ್ಬೇಕಂತಾರಲ್ಲ, ಅವ್ರಿಗೆ ಏನು ಹೇಳ್ಬೇಕಂತೀರಿ? ಹೇಳ್ತಾರೆ ನಮ್ಮ ಪಲ್ಲೆ ಮಾಡ್ಕೊರಿ, ನೀವು ಭೀ ಚಂದ ಆಯ್ತು ರೀ ಅಂತ ಹೇಳ್ತೀವಿ. ಹಾಂ, ರೈತರ ಆಗೋದ್ರಲ್ಲಿಂದ ಏನು ಕೆಟ್ಟದಿಲ್ಲ, ಒಳ್ಳೇದೇ ಅದ. ಒಬ್ರೊಬ್ರು ಹೇಳ್ಕೊತಿದ್ರೆ ಚಂದ ಆಯ್ತು. ಹಾಂ. ಅಂದ್ರೆ ನೀವು 8 ವರ್ಷದಿಂದ ಬಾಳೆ ಬೆಳೆನ ಬೆಳ್ಕೊಂಡು ಬರ್ತಾಯಿದ್ರಿ. ನಿಮಗೆ ಏನು ಲಾಸ್ ಇಲ್ಲ ಬಾಳೆ ಒಳಗೆ? ಏನು ಲಾಸ್ ಇಲ್ಲ? ಆಗಿದ್ರಿ 2 ವರ್ಷ ಹಿಂದೆ ಆಗಿತ್ತು. ಹಾಂ, ಮೊದಲು ಲಾಸೂ ಆಗಿತ್ತು. 500-600 ರೂಪಾಯಿ ಕುಂಟಲ್ ತೊಗೊಂಡಿಲ್ರಿ. ಹಾಂ, ಈಗ ರೇಟ್ ಅವಲ್ರಿ. ಈಗ ರೈತರು ಪ್ರತಿಯೊಂದು ಬೆಳೆಗೆ ಈಗ ರೈತರಿಗೆ ಲಾಭ ಅದ. ಈಗ ಯಾವ ಬೆಳೆ ಬೆಳೆದ್ರೂ ರೈತ ಲಾಸ್ ಆಗಲ್ಲ, ಹೌದಲ್ರಿ? ನಿಮ್ಮ 3 ಎಕರೆ ಮಾಡ್ಬೇಕಾದ್ರೆ ನಿಮಗೆ ಎಷ್ಟು ಬಂತಂದ್ರೆ 1.5 ಲಕ್ಷ ಬಂತು ರೀ. 1 ಎಕರೆ ಮಾಡೋರಿಗೆ ಎಷ್ಟು ಖರ್ಚು ಬರ್ಬೋದು ರೀ ಇದು? ಡ್ರಿಪ್ ಎಲ್ಲ ಇತ್ತಲ್ರಿ ನಮಗೆ. ಹಾಂ, ಡ್ರಿಪ್ ಪೈಲೆ ಮಾಡಿದೇವ್ರಿ, ಅದಕ್ಕೆ ಖರ್ಚು ಕಮ್ಮಿ ಬರ್ತದೆ. ಹಾಂ. ಈಗ ಹೊಸದಾಗಿ ಮಾಡ್ಬೇಕಾದ್ರೆ ಹೆಚ್ಚಿಗೆ ಬರ್ತದೆ ರೀ. ಎಷ್ಟು ಬರ್ತದೆ ಹೊಸದಾಗಿ ಮಾಡ್ಬೇಕಾದ್ರೆ? 1 lakh ಬರ್ತದೆ ರೀ. 1 ಲಾಖ ಎಕರೆಗೆ 1 ಲಾಖ. ಓಹೋ. ಈಗ 1 ಎಕರೆ ಒಳಗೆ 1 ಲಾಖ ರೂಪಾಯಿ ತೆಗಿಬೋದು ರೀ ಬೆಳೆ ಒಳಗೆ? ಹೌದಲ್ರಿ? ಬರ್ತದ. ನಮಸ್ಕಾರ ರೀ.